ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ 2026 ಇದು ಒಂದು ಬಹಳ ವಿಶೇಷವಾದ ತಿಂಗಳಾಗಲಿದೆ. ಯಾಕಂದ್ರೆ ಗ್ರಹಗಳ ಸ್ಥಾನಗಳು ಜೀವನದ ಹಲವು ಮುಖ್ಯ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನೇ ಸೂಚಿಸ್ತಾ ಇವೆ. ಈ ಒಂದು ವಿಶ್ಲೇಷಣೆಯಲ್ಲಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ಯಾವೆಲ್ಲ ಅವಕಾಶಗಳು, ಯಾವೆಲ್ಲ ಸವಾಲುಗಳು ಕಾದಿವೆ ಅಂತ ವಿವರವಾಗಿ ನೋಡೋಣ ಬನ್ನಿ. ನೋಡಿ, ಈ ತಿಂಗಳು ಅಂದ್ರೆ ಕೇವಲ ಕ್ಯಾಲೆಂಡರ್ನಲ್ಲಿ ದಿನಾಂಕ ಬದಲಾಗೋದಷ್ಟೇ ಅಲ್ಲ. ಆಕಾಶದಲ್ಲಿ ನಡೆಯೋ ಗ್ರಹಗಳ ಸಂಚಾರ ಇದೆಯಲ್ಲ, ಅದು ನಮ್ಮ ಜೀವನದ ಮೇಲೆ ನೇರವಾಗಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ ಇದು. ಹಾಗಾದ್ರೆ ಈ ತಿಂಗಳ ಆಕಾಶ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ತಿಂಗಳ ಗ್ರಹಗಳ ಪ್ರಭಾವ ನಮ್ಮ ವೃತ್ತಿ, ನಮ್ಮ ಸಂಬಂಧಗಳು, ಆರೋಗ್ಯ ಮತ್ತೆ ನಮ್ಮ ಪರ್ಸನಲ್ ಗ್ರೋತ್ ಈ ಎಲ್ಲದರ ಮೇಲೆ ಹೇಗಿರಲಿದೆ ಅಂತ ವಿಶ್ಲೇಷಣೆ ಮಾಡೋಣ. ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಅನ್ನೋದನ್ನು ಕೂಡ ನೋಡೋಣ. ಸರಿ, ಯಾವುದೇ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಅದರ ಬೇಸಿಕ್ಸ್ ಅಂದ್ರೆ ಅಡಿಪಾಯವನ್ನ ತಿಳಿಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಮೊದಲು ನಾವು ಮಾರ್ಚ್ ತಿಂಗಳಲ್ಲಿ ಮುಖ್ಯ ಗ್ರಹಗಳು ಯಾವ್ಯಾವ ಮನೆಯಲ್ಲಿವೆ ಮತ್ತೆ ಅವುಗಳ ಮೂವ್ಮೆಂಟ್ ನಮ್ಮ ಜೀವನದ ಯಾವ ಕ್ಷೇತ್ರಗಳ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ ಅನ್ನೋದರ ಒಂದು ಕ್ಲಿಯರ್ ಪಿಕ್ಚರ್ ತಗೊಳ್ಳೋಣ. ನೋಡಿ, ಇದು ಈ ತಿಂಗಳ ಒಂದು ರೀತಿಯ ಜ್ಯೋತಿಷ್ಯದ ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ಬೋದು. ಉದಾಹರಣೆಗೆ, ಶನಿಗ್ರಹ 5ನೇ ಮನೆಯಲ್ಲಿದೆ ಅಂದ್ರೆ ಅದರ ಅರ್ಥ ಕ್ರಿಯೇಟಿವಿಟಿ ಮತ್ತೆ ಮಕ್ಕಳ ವಿಷಯದಲ್ಲಿ ಒಂದು ಶಿಸ್ತು ಬರುತ್ತೆ. ಅದೇ ರೀತಿ 4ನೇ ಮನೆಯಲ್ಲಿ ಬುಧ ವಕ್ರಿಯಾಗಿದ್ದಾನೆ. ಇದು ಏನ್ ಹೇಳುತ್ತೆ ಅಂದ್ರೆ ಕಮ್ಯುನಿಕೇಷನಲ್ಲಿ, ಅದರಲ್ಲೂ ಮನೆಗೆ ಸಂಬಂಧಪಟ್ಟ ಪೇಪರ್ ವರ್ಕ್ನಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ. ಇಲ್ಲಿರೋ ಪ್ರತಿಯೊಂದು ಪೊಸಿಷನ್ ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಈ ಗ್ರಹಗಳ ಸಂಚಾರ ಅಂದ್ರೆ ಸುಮ್ಮನೆ ಆಕಾಶದಲ್ಲಿ ಆಗೋ ಬದಲಾವಣೆ ಅಷ್ಟೇ ಅಲ್ಲ, ಇದರ ನೇರ ಎಫೆಕ್ಟ್ ನಮ್ಮ ಡೈಲಿ ಲೈಫ್, ಅದರಲ್ಲೂ ನಮ್ಮ ಕರಿಯರ್ ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಬೀಳುತ್ತೆ. ಹಾಗಾದ್ರೆ ಬನ್ನಿ, ಈ ತಿಂಗಳು ಆಫೀಸ್ನಲ್ಲಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಮಂಗಳ ಗ್ರಹ 4ನೇ ಮನೆಯಲ್ಲಿದೆ. 4ನೇ ಮನೆ ಅಂದ್ರೆ ಅದು ಮನೆ ಮತ್ತು ಕುಟುಂಬದ ಸ್ಥಾನ. ಹಾಗಾಗಿ ಸಹಜವಾಗಿಯೇ ಗಮನ ಜಾಸ್ತಿ ಮನೆಯ ಕುಟುಂಬದ ವಿಷಯಗಳ ಕಡೆ ಹೋಗುತ್ತೆ. ಆದರೆ ಅದೇ ಟೈಮಲ್ಲಿ ಆಫೀಸ್ ಕೆಲಸದ ಡಿಮಾಂಡ್ ಕೂಡ ಜಾಸ್ತಿ ಇರುತ್ತೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಈ ತಿಂಗಳ ದೊಡ್ಡ ಚಾಲೆಂಜ್. ಅದೇ ಒಂದು ಅವಕಾಶ ಕೂಡ ಹೌದು. ಬುಧ ಗ್ರಹ ಕಮ್ಯುನಿಕೇಷನ್ನ ಕಾರಕ. ಅದು ವಕ್ರಿಯಾದಾಗ ಅಂದ್ರೆ ಹಿಂದಕ್ಕೆ ಚಲಿಸ್ತಿರೋ ಹಾಗೆ ಕಂಡಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಮತ್ತೆ ಪೇಪರ್ ವರ್ಕ್ನಲ್ಲಿ ಗೊಂದಲಗಳು ಜಾಸ್ತಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಈ ಟೈಮ್ನಲ್ಲಿ ಜೊತೆ ಕೆಲಸ ಮಾಡೋರ ಹತ್ರ ಕ್ಲಿಯರ್ ಆಗಿ ಮಾತಾಡೋದು ಮತ್ತೆ ಯಾವುದೇ ಅಗ್ರಿಮೆಂಟ್ಗೆ ಸೈನ್ ಮಾಡೋ ಮುಂಚೆ ಎರಡೆರಡು ಸರಿ ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬಂದ್ರೆ ಅದು 8ನೇ ಮನೆಯಲ್ಲಿದೆ. ಈ ಮನೆ ಸಾಲ, ಇನ್ಶೂರೆನ್ಸ್, PF ಈ ಥರದ ವಿಷಯಗಳನ್ನು ಸೂಚಿಸುತ್ತೆ. ಹಾಗಾಗಿ ಹಳೆ ಸಾಲಗಳನ್ನು ಕ್ಲಿಯರ್ ಮಾಡೋಕೆ ಅಥವಾ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಒಮ್ಮೆ ನೋಡ್ಕೊಳ್ಳೋಕೆ ಇದು ಒಳ್ಳೆ ಟೈಮ್. ಅದೇ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಮನೆ ಅಥವಾ ಗಾಡಿ ರಿಪೇರಿಗೆ ಅಂತ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಅನಾವಶ್ಯಕ ಖರ್ಚುಗಳಿಗೆ ಬ್ರೇಕ್ ಹಾಕೋದು ತುಂಬಾ ಒಳ್ಳೆಯದು. ಸರಿ, ಕೆರಿಯರ್ ಮತ್ತೆ ದುಡ್ಡಿನ ವಿಷಯ ಆಯ್ತು. ಆದ್ರೆ ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಕೊಡೋದು ನಮ್ಮ ಪ್ರೀತಿ ಪಾತ್ರರು ಅಲ್ವಾ? ಹಾಗಾದ್ರೆ ಈ ತಿಂಗಳು ಲವ್ ಲೈಫ್ ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಹೇಗಿರುತ್ತೆ, ಗ್ರಹಗಳು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತವೆ ಅಥವಾ ಸವಾಲುಗಳನ್ನು ತರ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಪ್ರೀತಿ ಮತ್ತು ಸೌಂದರ್ಯಕ್ಕೆ ಕಾರಕನಾದ ಶುಕ್ರ 5ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಇದರಿಂದ ಸಂಬಂಧಗಳಲ್ಲಿ ಪ್ರೀತಿ, ಅಟ್ರಾಕ್ಷನ್ ಎಲ್ಲವೂ ಜಾಸ್ತಿಯಾಗುತ್ತೆ. ಆದ್ರೆ ಒಂದು ವಿಷಯ, ಮಾತುಗಳಲ್ಲಿ ಸ್ವಲ್ಪ ಹಾರ್ಶ್ನೆಸ್ ಬಂದ್ರೆ ಈ ಪಾಸಿಟಿವ್ ಎನರ್ಜಿ ವೇಸ್ಟ್ ಆಗ್ಬಿಡ್ಬೋದು. ಅದಕ್ಕೆ ಮಾತು ಸ್ವಲ್ಪ ಮೃದುವಾಗಿದ್ರೆ ಸಂಬಂಧಗಳು ಬಲಗೊಳ್ಳುತ್ತವೆ ಅನ್ನೋ ಈ ಮಾತು ಈ ತಿಂಗಳು ತುಂಬಾನೇ ಇಂಪಾರ್ಟೆಂಟ್. ಮನೆಯಲ್ಲಿ ಏನಾದರೂ ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ಹುಷಾರಾಗಿರಿ. ಯಾಕಂದ್ರೆ ಬುಧ ವಕ್ರಿಯಾಗಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಬೆಸ್ಟ್ ಅಂದ್ರೆ ಎಲ್ರೂ ಒಟ್ಟಿಗೆ ಕೂತು ಶಾಂತವಾಗಿ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ. ಈ ಸಿಂಪಲ್ ಸ್ಟೆಪ್ ಫಾಲೋ ಮಾಡಿದ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ. ಶನಿ ಅಂದ್ರೆ ಶಿಸ್ತಿನ ಗ್ರಹ. ಅದು ಶಿಕ್ಷಣದ ಮನೆ ಮೇಲೆ ಪ್ರಭಾವ ಬೀಳ್ತಾ ಇರೋದ್ರಿಂದ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಸ್ವಲ್ಪ ನಿಧಾನ ಅನಿಸ್ಬೋದು, ಆದರೆ ಪ್ರೋಗ್ರೆಸ್ ಮಾತ್ರ ಸ್ಟಡಿಯಾಗಿರುತ್ತೆ. ಅದೇ ರೀತಿ ಮನೆನ ಸ್ವಲ್ಪ ಡೆಕೋರೇಟ್ ಮಾಡೋದು, ಗಾರ್ಡನಿಂಗ್ ಮಾಡೋದು ಅಥವಾ ಬೇರೆ ಯಾವುದಾದ್ರೂ ಕ್ರಿಯೇಟಿವ್ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಈ ತಿಂಗಳು ಒಳ್ಳೆ ಮೆಂಟಲ್ ಪೀಸ್ ಸಿಗತ್ತೆ. ಲೈಫಲ್ಲಿ ಏನೇ ಸಾಧಿಸ್ಬೇಕಾದ್ರೂ ಹೆಲ್ತ್ ಚೆನ್ನಾಗಿರ್ಬೇಕು ಅಲ್ವಾ? ಅದೇ ನಮ್ಮ ಫೌಂಡೇಶನ್. ಹಾಗಾದ್ರೆ ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಹೇಗಿರುತ್ತೆ, ಯಾವೆಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋದನ್ನ ನೋಡೋಣ.
ಕೆಲಸ ಮತ್ತು ಮನೆಯ ಜವಾಬ್ದಾರಿಗಳ ನಡುವಿನ ಸ್ಟ್ರೆಸ್ ಫಿಸಿಕಲ್ ಹೆಲ್ತ್ ಮೇಲೆ ಪರಿಣಾಮ ಬೀರಬಹುದು, ಹುಷಾರು. ಹಾಗಾಗಿ ನಿದ್ದೆ, ಡೈಜೆಷನ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ಅದೇ ಟೈಮಲ್ಲಿ ಮೆಂಟಲ್ ಹೆಲ್ತ್ ಕೂಡ ಮುಖ್ಯ. ಧ್ಯಾನ ಅಥವಾ ಪ್ರಾಣಾಯಾಮದಂತಹ ಪ್ರಾಕ್ಟೀಸ್ ಮೂಲಕ ಮನಸ್ಸನ್ನ ಕೂಲಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ದಿನದ 24 ಗಂಟೆಗಳಲ್ಲಿ ನಮಗಾಗಿ ಅಂತಾನೆ ಕೇವಲ ಒಂದು 15 ನಿಮಿಷ ಅಷ್ಟನ್ನು ಮೀಸಲಿಡೋದಿದೆಯಲ್ಲ, ಅದು ಒಂದು ರೀತಿ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈ ಚಿಕ್ಕ ಟೈಮ್ ನಮ್ಮ ಮೆಂಟಲ್ ಕ್ಲಾರಿಟಿ ಮತ್ತೆ ಇಮೋಷನಲ್ ಬ್ಯಾಲೆನ್ಸ್ನಲ್ಲಿ ಒಂದು ದೊಡ್ಡ ಪಾಸಿಟಿವ್ ಚೇಂಜ್ ತರೋಕೆ ಸಾಧ್ಯ. ಸರಿ, ಹಾಗಾದ್ರೆ ಈ ತಿಂಗಳ ಚಾಲೆಂಜಸ್ಗಳನ್ನ ಅವಕಾಶಗಳಾಗಿ ಹೇಗೆ ಬದಲಾಯಿಸ್ಕೊಳ್ಳೋದು ಮತ್ತು ಗ್ರಹಗಳ ಪಾಸಿಟಿವ್ ಎನರ್ಜಿಯನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಮತ್ತೆ ಸಿಂಪಲ್ ಪರಿಹಾರಗಳನ್ನ ನೋಡೋಣ ಬನ್ನಿ. ವಿಶೇಷವಾಗಿ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಈ ತಿಂಗಳು ಫ್ಯಾಮಿಲಿ ಮತ್ತೆ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಎರಡೂ ಜಾಸ್ತಿ ಇರುತ್ತೆ. ಈ ಎಲ್ಲದರ ಮಧ್ಯೆ ಸ್ವಂತ ಎನರ್ಜಿಯನ್ನ ರೀಚಾರ್ಜ್ ಮಾಡ್ಕೊಳ್ಳೋಕೆ ನಮ್ಗಾಗೆ ಅಂತ ಟೈಮ್ ಇಟ್ಕೊಳ್ಳೋದಿದೆಯಲ್ಲ, ಅದು ಒಂದು ಆಪ್ಷನ್ ಅಲ್ಲ, ಅದೊಂದು ನೆಸೆಸಿಟಿ. ಕಮ್ಯುನಿಕೇಷನ್ನಲ್ಲಿ ಗೊಂದಲ ಆಗಬಾರದು ಅಂದ್ರೆ ಬುಧನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡಿ. ಮತ್ತೆ ಅನಾವಶ್ಯಕ ಕೋಪ, ಆಕ್ರಮಣಶೀಲತೆಯನ್ನ ಕಂಟ್ರೋಲ್ ಮಾಡೋಕೆ ಮಂಗಳನಿಗೆ ಸಂಬಂಧಪಟ್ಟ ಪೂಜೆಗಳು ಹೆಲ್ಪ್ ಮಾಡ್ತವೆ. ಈ ಸಿಂಪಲ್ ರೆಮಿಡೀಸ್ ಇದೆಯಲ್ಲ, ಇವು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ಜಾಸ್ತಿ ಮಾಡ್ತವೆ. ಕೊನೆಯದಾಗಿ ಈ ತಿಂಗಳ ಒಂದು ಪವರ್ಫುಲ್ ಮೆಸೇಜ್ ಏನಂದ್ರೆ, ಹಳೆಯ ನೋವುಗಳು, ಬೇಡದ ಹೊರೆಗಳನ್ನ ಬಿಟ್ಟುಬಿಡಿ. ನಾವು ಹಳೇದನ್ನ ಎಷ್ಟು ಬಿಟ್ಕೊಡ್ತೀವೋ ಅಷ್ಟು ಹಗುರವಾದ ಹೃದಯದಿಂದ, ಕ್ಲಿಯರ್ ಆದ ಮನಸ್ಸಿನಿಂದ ಭವಿಷ್ಯವನ್ನ ವೆಲ್ಕಮ್ ಮಾಡ್ಬೋದು. ಈ ತಿಂಗಳು ಎಲ್ಲರಿಗೂ ಶಾಂತಿ ಮತ್ತು ಯಶಸ್ಸನ್ನ ತರಲಿ. ಧನ್ಯವಾದಗಳು.